ಶೈವ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ವೀರ ನೃತ್ಯ ಆಗಿರ್ತಕ್ಕಂಥದ್ದು. ಈ ನೃತ್ಯವನ್ನ ಜನಪದ ಕಲೆಗಳಲ್ಲಿ ಸಾಮೂಹಿಕವಾಗಿ ಮಾಡ್ತಾರೆ. ಇಬ್ರು ಅಥವಾ ಮೂವಕ್ಕಿಂತ ಕಡಿಮೆ ಇರೋದಿಲ್ಲ ಅಂದ್ರೆ 2ರಿಂದ ಹಿಡಿದು 30 ಜನರ ತನಕಾಗಿ ಒಂದು ಕಂಸಾಳೆ ವೀರಗಾಸೆ ನೃತ್ಯದಲ್ಲಿ ಭಾಗವಹಿಸತಕ್ಕಂಥ ಕಾಣ್ತೀವಿ. ಇಲ್ಲಿ ಪಂಚವಾದ್ಯಗಳು ಅಂತ ಬರ್ತವೆ. ಅವುಗಳು ಯಾವಪ್ಪ ಅಂದ್ರೆ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆಯಾಗೋದನ್ನ ನಾವು ನೋಡ್ತೀವಿ. ಇವರ ವೇಷಭೂಷಣ ಬಹಳ ವಿಶೇಷವಾಗಿರುತ್ತೆ. ಮಕ್ಕಳೇ, ಬಿಳಿ ಪಂಜೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ಮಾಲು, ಕಾವಿ ಬಣ್ಣದ ಕಸೆಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸ್ತರ, ಹಣೆಗೆ ವಿಭೂತಿ, ಕರ್ಣಕುಂಡಲ ಮತ್ತು ಸೊಂಟಪಟ್ಟಿ, ಭಿಕ್ಷುಗತ್ತಿ, ಕಾಲ್ಗೆಜ್ಜೆಗಳನ್ನ ಧರಿಸತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಸಾಮೂಹಿಕ ಕಾರ್ಯಕ್ರಮ ಆಗಿರ್ಬೋದು, ದೇವರ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಇನ್ನೇನು ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ವೀರಗಾಸೆಯನ್ನು ಬಳಸೋದನ್ನ ನಾವು ನೋಡ್ತೀವಿ. ಇಲ್ಲಿ ಆಹಾರ ಎಂಬ ವೀರಗಾಸೆಯನ್ನು ಅಂತಕ್ಕನಾಗಿರುವ ಒಡಪಿನಿಂದ ಇಲ್ಲಿಂದ ಪ್ರಾರಂಭ ಆಗ್ತದೆ. ವೀರಭದ್ರ ದೇವರು ಹುಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ವೀರಗಾಸೆಯಲ್ಲಿ ಹೇಳಲ್ಪಡುತ್ತೆ. ಅವರು ಹೇಗೆ ಬಡಿತಾ ಇರುತ್ತೋ ಆ ಬಡಿತ ಸ್ಫೂರ್ತಿ ಇರತಕ್ಕಂತೆ ಅವರು ಕೈ ಕಾಲನ್ನು ಹಾಡುತ್ತಾ ನೃತ್ಯವನ್ನು ಮಾಡೋದನ್ನ ನೋಡ್ತೀವಿ. ನಂತರ ಅವರ ಬಡಿತ ಬೋಧನೆ ಇದ್ದಂಗೆ ಇವರ ಕುಣಿತನೂ ಕೂಡ ಅದಕ್ಕೆ ಕಾಲಿಗೆ ಬದಲಾವಣೆ ಆಗ್ತಾ ಇರುತ್ತೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ ಆಗಿದೆ. ವೀರಭದ್ರನಿಗೆ ಸಂಬಂಧಪಟ್ಟು ವೀರಗಾಸೆ ಸಾಮೂಹಿಕ ನೃತ್ಯ ಆಗಿರುತ್ತೆ. ಮತ್ತೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಲಿಂಗಬೀರ, ಲಿಂಗಧೀರ, ಲಿಂಗಬೀರ ಕುಣಿತ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತ ಅಂತೀವಿ. ವೀರಶೈವ ಸಂಪ್ರದಾಯದವರು ವಂಶಪಾರಂಪರ್ಯವಾಗಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ವಿಜಯ ಮುಂತಾದ ಒಡವುಗಳನ್ನ ಆ ಸಂದರ್ಭದಲ್ಲಿ ಹೇಳ್ತಾರೆ. ಕೆಲವು ಕಡೆ ಖಡ್ಗ ಅಂತ ಕರೆದ್ರೆ, ಕೆಲವು ಕಡೆ ಒಡಪು ಅಂತೇಳಿ ಕರೀತಕ್ಕಂಥ ನಾವು ನೋಡ್ತೇವೆ. ಇವು ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬಗಳಲ್ಲಿ ವೀರಭದ್ರನನ್ನು ಏರ್ಪಡಿಸ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಕೂಡ ಬಳಕೆಯಾಗೋದನ್ನ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ನೃತ್ಯ ಕಂಸಾಳೆ. ವೀರಗಾಸೆ ಕಂಸಾಳೆ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಗು ಕೂಗು ಮಾದೇವನ, ಊದಯ್ಯ ತಡೆಯುವ ಮಾದೇವನ, ಊದಿದರೆ ಕುಣಿತ ಬರುವಾನು ಮಾದೇವ, ಊದಯ್ಯ ಮಗುವು ಮಾದೇವನ. ಇದು ದಕ್ಷಿಣ ಕರ್ನಾಟಕದ ಜನ ದೀಪಾವಳಿಯ ನಂತರ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ನೃತ್ಯವನ್ನು ಮಾಡೋದನ್ನ ನಾವು ನೋಡ್ತೀವಿ. ಇವರು ವೃತ್ತಿಗಾಯಕರಾಗಿರ್ತಾರೆ. ದೇವರ ಹುಟ್ಟರು ವೃತ್ತಿಗಾಯಕರು, ವೃತ್ತಿನೇ ಗಾಯನವನ್ನ ಮಾಡ್ತಕ್ಕಂಥದ್ದು ಆಗಿರ್ತದೆ. ಇದೊಂದು ಧಾರ್ಮಿಕ ಜನಪದ ಕಾವ್ಯ. ಕಾಮತಾಲ್ಯ ಇರ್ತಕ್ಕಂಥ ಪದದಿಂದ ಕಂಸಾಳೆ ಇರ್ತಕ್ಕಂಥ ಪದಗಳು ಉದ್ಭವವಾಗಿದ್ದನ್ನ ನಾವು ನೋಡ್ತೇವೆ. ಇವು ಕಂಸಾಳೆನ ರುಚಿ ಇದು ವಿಶೇಷವಾಗಿರ್ತಕ್ಕಂಥವು. ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡವಾಗಿರ್ತವೆ, ಆಕೃತಿಯಲ್ಲಿ ವಿಶಿಷ್ಟವಾಗಿರ್ತವೆ. ಅಂಗೈಗಳ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗ ಇರುವ ಮಟ್ಟ ಸಭಾದಲ್ಲಿರುತ್ತಲ್ಲ, ತಾಳಕ್ಕೆ ಸೇರಿಕೊಳ್ಳಲು ಮಾಡಿಕೊಂಡ ಗೊಂಡೆಯವರ ಕಲಾತ್ಮಕ ಗುರಿ ಇದರಲ್ಲಿ ಇರೋದನ್ನ ನಾವು ನೋಡ್ತೀವಿ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ಇದೇ ಕಂಸಾಳೆಯಿಂದ ಅವರು ಬಹಳ ದೈವ ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಇದು ನನಗಲ್ಲ, ಆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತಕ್ಕಂಥ ಉದ್ದೇಶದಿಂದ ಇವರು ತರ್ಪಣೆ ಭಾವನೆಯಿಂದ ಕೊಡ್ತಾರೆ. ಹಾಗೆ ಏಳುಮಲೆ ಎತ್ತಯ್ಯ ನಮ್ಮ ಪಾಜಿ ಮಾಯ್ಕಾರ ಮಾದೇವನ ಪಾದವೇ ಶರಣ ನಮಸ್ಕರಿಸಿ ಕಣ್ಣೆತ್ತಿಕೊಂಡು ಅನಂತರ ಕಂಸಾಳೆ ಬಳಸಲಿಕ್ಕೆ ಇವರು ಆರಂಭ ಮಾಡೋದನ್ನ ನೋಡ್ತೀವಿ. ಹಾಗೆ ಇದು ಭಜನೆ, ಜಾತ್ರೆಯ ಸಂದರ್ಭದಲ್ಲಿ ಕೂಡ ವಿಡಿಯೋಗಳನ್ನ ಕೇಳೋದನ್ನ ನಾವು ನೋಡ್ತೇವೆ. ದೇವರ ಗುರುಗಳು ಜನಪದ ಮಹಾಕಾವ್ಯಗಳನ್ನು ಮನೆ ಮಾಡಿದ ಕಥೆಯನ್ನು ಪ್ರಧಾನವಾಗಿ ಈ ಕಂಸಾಳೆ ಸಂದರ್ಭದಲ್ಲಿ ಹಾಡೋದನ್ನ ನೋಡ್ತೇವೆ. ಇದರಲ್ಲಿ ಕ್ರಿಯಾತ್ಮಕದ ಕಳಗ, ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ, ಮುಡುಕು ತೊರೆ ಮಲ್ಲಪ್ಪ, ಕೊಡಗುಸು ಮೊದಲಾದ ಲೌಕಿಕ, ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನ ಹಾಡೋದನ್ನು ನಾವು ಕಾಣ್ತೇವೆ. ಮಟ್ಟಸ್ವಾಮಿ ಕಾವ್ಯವನ್ನ ಅದರಲ್ಲೂ ಸಿದ್ದಪ್ಪಾದಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ವ್ಯಕ್ತಿಗೆ ಅಳವಡಿಸಿಕೊಂಡು ಹಾಡುತ್ತಾರೆ. ಇದರಲ್ಲಿ ಕಾಲಪಟ್ಟು ಮತ್ತೆ ತಡ್ಪಟ್ಟು ಮುಂತಾದ ಬೈಗಳಿವೆ. 4 ಮಂದಿ ಕೂಡ
ಇವಾದ್ಮೇಲೆ ಇನ್ನೊಂದು ಜಾನಪದ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೃತ್ಯ, ಎರಡು ಡೊಳ್ಳು ಕುಣಿತ. ಜನಪದ ಕಲೆಗಳ ವೈಭವ, ಸಂಧಿ ರಚನೆ, ಸಮಿತಿ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದ ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲು ಸಮುದಾಯದ ಕುಣಿತ. ಡೊಳ್ಳು ಚರ್ಮವಾದ್ಯ. ಕೊಳ್ಳು ಪಡಗದ ಎರಡು ಬಾಯಿಗಳಿಗೆ ಪ್ರಬಲಗೊಳಿಸಿದ ಎರಡು ಪಡೆಗಳನ್ನಿಟ್ಟು ನಾಲ್ಕರಿಂದ ಬಿಗಿರುತ್ತಾರೆ. ಇದನ್ನು ಎರಡು ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಗುಣಿಯಿಂದ ಬಾರಿಸಿದ ಕತ್ತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪ್ ಹಾಕಲಾಗುತ್ತದೆ. ಭರಮದೇವರ ಬ್ರಹ್ಮಫಲಕ್ಕೆ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕಡಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂದೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಪ್ಪನ್ನು ಧರಿಸುತ್ತಾರೆ. ಕುಣಿತದ ತಾಳಕ್ಕೆ ವಾದ್ಯಗಾರರು ಹಸಿರು ಇಲ್ಲದ ಕೆಂಪು ಬಣ್ಣದ ಗಡ್ಡಲಿ ಅಂಗಿ ಟೊಪ್ಪಿಗೆ ಕೊಡುವರು. ಎರಡೂ ಕೈಗಳಲ್ಲೂ ಕದೆಯ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತದೆ. ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಆಟಗಳ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ ಭಕ್ತರು ದೇವರ ಮುಂಗಡವಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡವಾಗಿ ಬರುತ್ತಾರೆ. ಈ ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆ ಇರುತ್ತದೆ. ಈ ಕಥನ ಕವನಕ್ಕೆ ರಗಳೆಯ ತಕ್ಕ ದಾಟಿ ಡೊಳ್ಳಿನ ಹಾಡು ಹೀಗೆ ಹಾಡಲಾಗುತ್ತದೆ. ಸ್ವಾಮಿ ನಮ್ಮಯ್ಯ ದೇವರ ಬೃಂದಾನ ಬಂದಿರೋ, ಗುರುವೇ ನಮ್ಮಯ್ಯ ದೇವರ ಬೃಂದಾನ ಬಂದಿರೋ. ವೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ಡೊಳ್ಳಿನ ಹಾಡುಗಳು ಬಾಳೆ ಮುಖ್ಯವೆನ್ನುವುದಕ್ಕೆ ವೀರದೇವರೇ ಬೆನ್ನಾದರನ್ನು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತಾರೆ. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳು ಅಲ್ಲದೆ ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಕುಚ್ಚೆಳು ಕುಣಿತ, ಕೈಬಾರಿಕೆ, ಒಂದೆಜ್ಜೆ, ಎರಡೆಜ್ಜೆ ಕುಣಿತ, ಜೋಡು ಸಾವಿನ ಜಗ್ಗಿನ ಕೈ ಮೊದಲಾದ ವೈವಿಧ್ಯಮಯ ಕುಣಿತಗಳಿವೆ. ವೀರಪ್ಪನ ಡೊಳ್ಳು ಎಂದೇ ಬೆಳೆದುಕೊಂಡ ಈ ಅದ್ಭುತ ದರ್ಶನ ಕಲೆ ಇದು ಧಾರ್ಮಿಕತೆಯ ಆವರಣದಿಂದ ಹೊರಗೊಂಡು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಇಷ್ಟು ಪ್ರಗತಿಯಲ್ಲಿ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕುಣಿತನೇ ಡೊಳ್ಳು ಕುಣಿತ ಆಗಿರುತ್ತೆ. ಇದು ವಾದ್ಯ ಪ್ರಧಾನ ಕಲೆ. ವಾದ್ಯ ಅಂದ್ರೆ ಶಬ್ದದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿರ್ತೀವಲ್ಲ ವಿಶೇಷ ಕಾರ್ಯಕ್ರಮಗಳಲ್ಲಿ, ಜಾತ್ರೆಗಳಲ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳು ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆತಕ್ಕಂಥ ಸಂದರ್ಭದಲ್ಲಿ ಅಥವಾ ನಮ್ಮ ರಾಜ್ಯದ ಪ್ರತಿನಿಧಿಗಳಾಗಿ ಅಥವಾ ರಾಜ್ಯದ ಪ್ರಸಿದ್ಧ ಕಾರ್ಯಕ್ರಮವಾಗತಕ್ಕಂಥ ಸಂದರ್ಭದಲ್ಲಿ ಈ ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ, ಇವರು ಸಂಸಾರ ನೃತ್ಯಗಳನ್ನೆಲ್ಲ ಕರೆಸಿ ಅಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜಾನಪದ ಕಲೆಗಳ ತಂಡವನ್ನ ಕರೆಸ್ತಕ್ಕಂಥದ್ದು, ಆ ತಂಡಗಳ ಮೂಲಕ ಪ್ರದರ್ಶನವನ್ನ ಮಾಡಿಸ್ತಕ್ಕಂಥದ್ದು ಎಲ್ಲ ನಾವು ನೋಡ್ತಿರ್ಲಿಲ್ಲ. ಹಾಗೆ ಡೊಳ್ಳು ಕುಣಿತ ಕೂಡ ಒಂದು ಇದು ವಾದ್ಯ ಪ್ರಧಾನ ನೃತ್ಯ ಕಲೆ. ಇದರಲ್ಲಿ ಹೆಚ್ಚಾಗಿ ಶಬ್ದ ಕೇಳಿಬರುತ್ತೆ. ಆ ಶಬ್ದ ಮಾತ್ರ ಕಿವಿಗೆ ಇಂಪನ್ನು ಕೊಡ್ತಕ್ಕಂಥ ಶಬ್ದ ಇರುತ್ತೆ. ವೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುರಿತ ವೀರೇಶ್ವರ ದೇವರಿಗೆ ಸಂಬಂಧಪಟ್ಟ ಹಾಗೆ ಸಂಪ್ರದಾಯಕ್ಕೆ ವೀರೇಶ್ವರ ದೇವರು ಅಂತೇಳಿ ಹೆಚ್ಚಾಗಿ ಪೂರ್ವವಾಗ್ತಕ್ಕಂಥ ಹಬ್ಬ ಆಗಿರೋದ್ರಿಂದ ಇದು ಹಾಲುಮತ ಸಮುದಾಯದ ಕುರಿತ ಆಗಿರುತ್ತೆ. ಡೊಳ್ಳು ಚರ್ಮವಾದ್ಯ. ಡೊಳ್ಳು ಚರ್ಮದಿಂದ ಬರತಕ್ಕಂಥ ವಾದ್ಯ ಆಗಿರುತ್ತೆ. ಡೊಳ್ಳು ಚರ್ಮವಾದ್ಯ.
ನಂತರ ಬಲಗೈಯಲ್ಲಿ ಬಾರಿಸುವ ಗುಣಿ ಇರ್ತದೆ. ಗುಣಿ ಅಂದ್ರೆ ಒಂದು ಕೋಲ್ ಇರ್ತದೆ, ಅದು ಮುಂದೆ ಚರ್ಮದ ಕಟ್ಟಿರ್ತಾರೆ. ಇಲ್ಲ ಈ ತೆಂಗಿನ ಇರ್ತಕ್ಕಂಥ ಏನು ಸರಿಯಾದ ಅದರಲ್ಲಿ ಗಟ್ಟಿ ಇರ್ತದೆ, ಅದನ್ನು ಕೂಡ ಗುಣಿಯಾಗಿ ಬಾರಿಸಲಿಕ್ಕೆ ಮಾಡ್ಕೊಂಡಿರ್ತಾರೆ. ಬಾರಿಸಿದ ಗತಿಗೆ ಮುಗಿಗೆ ಆಗುತ್ತೆ. ಎಡಗೈಯಿಂದ ಚಾಪು ಹಾಕ್ತಾರೆ, ಬಲಗೈ ಎಡಗೈಲಿ ಸುಮ್ಮನೆ ಚಾಪು ಹಾಕ್ತಾರೆ, ಸಣ್ಣಕ್ಕೆ ತಚ್ಚಿಕೊಡ್ತಕ್ಕಂಥದ್ದು ನಾವು ನೋಡ್ತೇವೆ. ಬಾರಿಸಿದ ಗತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗ್ತದೆ. ಬರಮದೇವರ ಬ್ರಹ್ಮಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಇಲ್ಲಿ ಬರಮದೇವರ ಬ್ರಹ್ಮಪಲ್ಲಕ್ಕಿ ಉತ್ಸವ ಅಂತೇಳಿ ಆ ವೀರಪ್ಪ ದೇವರ ಸಂದರ್ಭದಲ್ಲಿ, ಹಬ್ಬದ ಸಂದರ್ಭದಲ್ಲಿ ಮಾಡ್ತಾರೆ. ಬರಮದೇವರ ಬ್ರಹ್ಮಪಲ್ಲಕ್ಕಿ ಉತ್ಸವ. ಬ್ರಹ್ಮಪಲ್ಲಕ್ಕಿ ಉತ್ಸವದ ಸಂದರ್ಭದಲ್ಲಿ ಈ ಡೊಳ್ಳು ಕುಣಿತವನ್ನು ಹೆಚ್ಚಾಗಿ ಬಾರಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಸಾಮಾನ್ಯವಾಗಿ ಈ ಡೊಳ್ಳು ಬಾರಿಸತಕ್ಕಂಥವರು ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನು ಹಾಕಿರ್ತಾರೆ, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆ ಅಂತ ಕರಿತೀವಲ್ಲ, ಅರ್ಧ ಪಂಚೆಯನ್ನು ಕಟ್ಟಿರ್ತಾರೆ. ಅದು ಮಂಟಲದ ಮೇಲೆ ಬಂದಿರುತ್ತೆ. ಯಾಕಪ್ಪ ಅಂದ್ರೆ ಅವರು ಬಡಿದ ಅವರು ಸ್ವಲ್ಪ ನೃತ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಉದ್ದೇಶಕ್ಕೆ ಮಂಟಲದ ಮೇಲೆ ಅದನ್ನ ಕಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯನ್ನು ಧರಿಸ್ತಾರೆ. ಮೇಲೆ ಹಾಕಕ್ಕೆ ಹುಲಿ ಚರ್ಮದ್ದು ರೀತಿ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆಯಿಂದ ಮೇಲೆ ಡ್ರೆಸ್ ಅನ್ನ ಹಾಕೊಂಡಿರ್ತಾರೆ. ಹೆಚ್ಚಾಗಿ ಕಂಬಳಿಯನ್ನು ಹಾಕ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಕುಣಿತದ ಕಾಲಕ್ಕೆ ವಾದ್ಯಕಾರರ ಹಸಿರು ಇಲ್ಲದ ಕೆಂಪು ಬಣ್ಣದ ಗೈಕರಿ, ನಂಗೆ ಟೊಪ್ಪಿಗೆ ತೊಡುವರು. ಕಾಲಕ್ಕೆ ಕುಣಿತದ ಕಾಲಕ್ಕೆ ವಾದ್ಯಕಾರರ ಹಸಿರು ಇಲ್ಲದ ಕೆಂಪು ಬಣ್ಣದ ಗೈಕರಿ ಅಂದ್ರೆ ಅವನ ರೀತಿ ಇದು ಅಂಗಿ ಟೊಪ್ಪಿಗೆ ತೊಡುವರು. ಎರಡು ಕೈಗಳನ್ನು ಅದೇ ಬಣ್ಣದ ಕರವಸ್ತ್ರ ಹೊಂದಿರುತ್ತಾರೆ. ಕರವಸ್ತ್ರ ಕರ್ಚಿಪ್ ಅಂತ ಕಟ್ಟಿವಲ್ಲ, ಎರಡು ಕೈಗಳು ಇರುತ್ತದೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತದೆ. ಹಿನ್ನೆಲೆ ಕುಣಿತಕ್ಕೆ ಹಿನ್ನೆಲೆಯಾಗಿ ಕೇಳು ಹಿನ್ನೆಲೆ ಗಾಯನ ಅಂತ ಕರಿತೀವಲ್ಲ, ನಾವು ಹಿನ್ನೆಲೆ ಸಂಗೀತ ಅಂತ ಕರಿತೀವಲ್ಲ, ಅಲ್ಲಿ ಡೊಳ್ಳು, ತಾಳ ಮತ್ತೆ ಕೊಳಲು ಇರುತ್ತೆ. ತಾಳ, ಕೊಳಲು. ನಾವು ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಪಲ್ಲಕ್ಕಿ ಉತ್ಸವದ ತರುವಾಯ ಬರಮದೇವರ ಮನೆಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ಶ್ರಾವಣ ಸೋಮವಾರದ ದಿನಗಳಂದು ಅಥವಾ ಅಮಾವಾಸ್ಯೆಯ ದಿನ ಅಥವಾ ಯುಗಾದಿ ಸಂದರ್ಭದಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾರಲ್ಲ, ಆ ಟೈಮಲ್ಲಿ ಕೂಡ ಇದನ್ನ ಮಾಡೋದನ್ನು ನಾವು ನೋಡ್ತೇವೆ. ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡುತ್ತಿರುತ್ತಾರೆ. ಈ ಮೇಳದಲ್ಲಿ ಹಲವಾರು ತಾಳ ಕಂಡು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯದ ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆ ಇರ್ತದೆ. ಹಾಡಿನ ವಿಷಯದಲ್ಲಿ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಭಕ್ತರಿಗೆ ಸಂಬಂಧಪಟ್ಟದ್ದು, ಮಹಿಮೆಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗವನ್ನ ಹೇಳ್ತಾರೆ. ಈ ಕಥನ ಕವನಕ್ಕೆ ರಗಳೆಗೆ ತಕ್ಕದಾಗಿ ಡೊಳ್ಳಿನ ಹಾಡು ಹೀಗೆ ಆರಂಭವಾದನ್ನ ನಾವು ನೋಡ್ತೀವಿ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನೆ ಬಂದಿದೆ, ಗುರುವೇ ನಮ್ಮಯ್ಯ ದೇವರು ಬಂದಾನೆ ಬಂದಿದೆ ಅಂತೇಳಿ ಈ ಹಾಡನ್ನ ಹೇಳೋದ್ರ ಮೂಲಕ ಡೊಳ್ಳು ಕುಣಿತವನ್ನ ಆರಂಭ ಮಾಡೋದನ್ನ ನಾವು ಕಾಣ್ತೇವೆ. ಹಾಗೆ ವೀರೇಶ್ವರ ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾರ್ಯಗೀತೆಯಾಗಿದೆ. ಇದು ಹಿಂದಿನ ಕಾಲದಲ್ಲೂ ಕೂಡ ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಒಂದು ಕಾವ್ಯವಾಗಿದೆ. ಡೊಳ್ಳಿನ ಹಾಡುಗಳು ಬಾಳೆ ಮುಖ್ಯವೆಂದು, ಅದಕ್ಕೆ ವೀರದೇವರೇ ಗುಣಾದರವೆಂದು, ಸಾರಿ ಸಕಲರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತದೆ. ಇದರಲ್ಲಿ ಸಂದೇಶ ಕೂಡ ಇರುತ್ತೆ. ಏನು ಸಂದೇಶ ಇರುತ್ತೆ ಅಂದ್ರೆ, ಡೊಳ್ಳಿನ ಹಾಡುಗಳು ಬಾಳೆ ಮುಖ್ಯವೆಂದು, ನಮ್ಮ ಜೀವನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಜೀವನವನ್ನೇ ಕಾಪಾಡಿಕೊಂಡು ನಾವು ಹೋಗ್ಬೇಕು ಇರ್ತಕ್ಕಂಥದ್ದು. ನಮಗೆ ಈ ವೀರದೇವರಿಗೆ ನಮಗೆ ಆಧಾರವಾಗಿ ನಿಂತುಕೊಂಡು ನಮ್ಮ ಜೀವನವನ್ನ ಮಾಡೋದಕ್ಕೆ ಸಪೋರ್ಟ್ ಆಗಿ ನಿಂತಕ್ಕಂಥದ್ದೇ ದೇವರು. ಸಾರಿ ಸಕಲ ಜನರಿಗೆ ಸುಖವಾಗಲಿ, ಎಲ್ಲರಿಗೂ ಸರ್ವೇದಿನ ಸುಖಿನೋ ಭವತು ನಂತರ ಎಲ್ಲರಿಗೂ ಸುಖವಾಗಲೆಂದು ಸಂದೇಶ ನೀಡುತ್ತದೆ. ಡೊಳ್ಳು ಕುಣಿತದಲ್ಲಿ ಹಲವಾರು ಷರತ್ತುಗಳು ಅಲ್ಲದೆ ಕುಂತ, ಗೌರವ ಕುಂತ,
ವೀರಪ್ಪನಗಳು ಎಂದು ಬೆಳೆದುಕೊಂಡ ಈ ಅದ್ಭುತ ಪ್ರದರ್ಶನ ಇದು ಧಾರ್ಮಿಕತೆಯ ಆವರಣದಿಂದ ಒಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಇಷ್ಟು ಡೊಳ್ಳುಕುಣಿತ. ಈ ಡೊಳ್ಳುಕುಣಿತದ ಒಂದು ವಿಡಿಯೋವನ್ನ ಕೊನೆ ಭಾಗದಲ್ಲಿ ನೋಡೋಣ. ಈಗ ಮುಂದೆ ಇನ್ನೊಂದು ಬರ್ತಕ್ಕಂಥ ಜಾನಪದ ಕಲೆಗಳಲ್ಲಿ ಬರ್ತಕ್ಕಂಥದ್ದು ಯಕ್ಷಗಾನ. ಎಲ್ಲ ಯಕ್ಷಗಾನ ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಯಕ್ಷಗಾನ. ನೋಡೋರಿಗೆ ಮೈ ಕೈ ನಾವೆಲ್ಲ ಹೇಳ್ತಕ್ಕಂಥ ರೂಪದಲ್ಲಿ ಯಕ್ಷಗಾನದ ಕಲೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದೇ ಯಕ್ಷಗಾನ. ಯಕ್ಷಗಾನ ನೃತ್ಯ ಪ್ರಧಾನ ಕಲೆ. ಪ್ರಾರಂಭದಲ್ಲಿ ದೇಸಿ ಕಲೆಯಾಗಿದ್ದು ತದನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ. ಅದರಲ್ಲಿ ಮುಖ್ಯವಾದ 3 ಶೈಲಿಗಳು: ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತಾರಾಟ ಎಂಬ ಹೆಸರು ಇವೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ. ಆದ್ದರಿಂದ ಅದು ಬಯಲಾಟ. ಯಕ್ಷಗಾನ ತಿಳಿಸುವವನೇ ಭಾಗವತನಾದ್ದರಿಂದ ಭಾಗವತಾರಾಟ ಎಂಬ ಹೆಸರು ಹೊಂದಿವೆ. ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಬಯಲಾಟದ ಪಂಚ ಅಂಗಗಳು. ಆಟ ಆಡಿಸುವ ಸ್ಥಳವೇ ರಂಗಸ್ಥಳ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಿದ್ದು, ಈಗ ಸಿದ್ಧಪಡಿಸಿದ ರಂಗಸ್ಥಳದಲ್ಲಿ ಪ್ರದರ್ಶನ ನಡೆಸುವುದು. ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತದೆ. ತೆಂಗುತಿಟ್ಟಿನ ಚಂದ್ರವಾದ ಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನ ಇರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಹಾಕಿ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು. ಈ ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚೆಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾರಿಕೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತವೆ. ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗೆರಕೆ ಹೊಡೆಯುವುದು ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಉಳಿದ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯ ಇದ್ದು ಚಕ್ರಮಣಿ ಹೊಂದಿರುತ್ತದೆ. ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು. ಕುಣಿತಕ್ಕೆ ತಕ್ಕಂತೆ ಅಭಿನಯ, ಜಿಗಿತ, ಸಂಭಾಷಣೆ, ಉಪುರಾಚರಣೆ ಪ್ರೇಕ್ಷಕರನ್ನು ತನ್ಮಯಗೊಳಿಸುತ್ತದೆ. ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿದೆ. ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಪ್ರಸಂಗಗಳನ್ನು ಆಡಲಾಗುತ್ತದೆ. ಸಾಮಾನ್ಯವಾಗಿ ಕಾಳಗ, ಸಂಹಾರ ಮತ್ತು ಕಲ್ಯಾಣಗಳಿಗೆ ಸಂಬಂಧಪಟ್ಟ ಪ್ರಸಂಗಗಳೇ ಹೆಚ್ಚು. ಕಾಳಗವಿಲ್ಲದೆ ಯಕ್ಷಗಾನವಾಗಲಿ ಬಯಲಾಟವಾಗಲಿ ಇಲ್ಲ. ರಂಗಸ್ಥಳ ಸಮೀಪವಿರುವ ನೇಪಥ್ಯಕ್ಕೆ ಚೌಕಿ ಅಥವಾ ಬಣ್ಣದ ಮನೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ತಾರೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ. ತದನಂತರ ಕೋಡಲಿಗಳು ರಂಗ ಪ್ರವೇಶಿಸುವರು. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಮಾಡುತ್ತಾರೆ. ಆಡಿನ ಅನಂತರ ಭಾಗವತರಿಂದ ಸಭಾವಂದನೆ, ಅನಂತರ ಕೋಡಲಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಅನಂತರ ಬಾಲಗೋಕುಲರ ಆಗಮನ ಹಾಗೂ ಶ್ರೀವೇಷಗಳ ಕುಣಿತ. ಪುರುಷರೇ ಶ್ರೀವೇಷ ಹಾಕುವುದು ಯಕ್ಷಗಾನದ ಮತ್ತೊಂದು ವೈಶಿಷ್ಟ್ಯ. ಯಕ್ಷಗಾನ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀವೇಷಗಳ ಉದ್ದೇಶ ಮುಂದಿನ ಕಥಾಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದಾಗಿದೆ. ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ. ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಉಳಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವರು. ಕೃಷ್ಣಾರ್ಜುನ ಕಾಳಗ, ಕರುಣಾರ್ಜುನ ಕಾಳಗ, ಒಬ್ರವಾದ ಕಾಳಗ, ಸುಧಾಮಾಚಾರ್ಯರ ಕಾಳಗ ಮೊದಲಾದವು ವೀರಗಾಸ ಪ್ರಧಾನವಾದವುಗಳು. ಚಂದ್ರಾವಳಿ ವಿಲಾಸ, ಪ್ರತಿ ಕಲ್ಯಾಣ,
ಒತ್ತನ್ನ ಕೊಡೋದನ್ನ ನಾವು ನೋಡ್ತೀವಿ ಇಲ್ಲಿ ಯಕ್ಷಗಾನದಲ್ಲಿ. ಪ್ರಾರಂಭದಲ್ಲಿ ದೇಸಿ ಕಲೆಯಾಗಿದ್ದು ಆನಂತರ ಶಾಸ್ತ್ರೋಕ್ತಿಗೆ ಒಳಪಡುತ್ತದೆ. ನಂತರ ತನ್ನದೇ ಆಗಿರ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ಒಳಪಡುತ್ತದೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಅದು ನೋಡ್ತಾ ಇದ್ರೆ ಪ್ರೇಕ್ಷಕರು ಮಂತ್ರಮುಗ್ಧರನ್ನಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ತನ್ಮತ್ತೆಯಿಂದ ಆ ಯಕ್ಷಗಾನದ ನೃತ್ಯವನ್ನ ನೋಡ್ತಾ ಇರ್ತಾರೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪದಗಳಿವೆ. ಅದರಲ್ಲಿ ಮುಖ್ಯವಾಗಿ 3 ಶೈಲಿಗಳು: ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು. ತೆಂಕುತಿಟ್ಟು, ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು. ಬಡಗುತಿಟ್ಟು ಅಂತೇಳಿ 3 ವಿಧಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತಾರಾಟ ಎಂಬ ಹೆಸರು ಕೂಡ ಇವೆ. ಯಕ್ಷಗಾನಕ್ಕೆ ದಶಾವತಾರ ಅಂದರೆ ದಶಾವತಾರ, ಆಮೇಲೆ ಬಯಲಾಟ, ಆಮೇಲೆ ಭಾಗವತಾರಾಟ, ಬೇರೆ ಬೇರೆ ಹೆಸರುಗಳು ಇವೆ. ಯಕ್ಷಗಾನಕ್ಕೆ ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿಸಲಾಗುವುದು ಹಳ್ಳಿಯ ಬಯಲಿನಲ್ಲಿ. ಈ ಬಯಲಾಟ ಆರಂಭ ಆಗ್ತಕ್ಕಂಥದ್ದು ಹಳ್ಳಿಯ ಬಯಲು ಪ್ರದೇಶದಲ್ಲಿ. ಅಂದ್ರೆ ಈ ಬೇಸಿಗೆ ಸಂದರ್ಭದಲ್ಲಿ ಎಲ್ಲ ಹೊಲಗಳ ಇವೆಲ್ಲ ಜಮೀನುಗಳಲ್ಲೆಲ್ಲ ಕೆಲಸಗಳು ಮುಗಿದಾದ್ಮೇಲೆ ಅಲ್ಲೇ ವೇದಿಕೆಯನ್ನು ಸಿದ್ಧ ಮಾಡಿ, ಅಥವಾ ಊರಿನ ಹೊರಗಡೆ ಬಯಲು ಪ್ರದೇಶ ಇರುತ್ತೋ ಅಲ್ಲಿ ವೇದಿಕೆಯನ್ನು ಸಿದ್ಧ ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಇದಕ್ಕೆ ಬಯಲಾಟ ಅಂತ ಕರೀತಾರೆ. ಅದಾದ್ಮೇಲೆ ಯಕ್ಷಗಾನ ಕಲಿಸುವುದೇ ಭಾಗವತ ಅಂತಾರಲ್ಲ, ಭಾಗವತಾರಾಟ ಎಂಬ ಹೆಸರು ಕೂಡ ಇದೆ. ಈ ಯಕ್ಷಗಾನವನ್ನು ಕಲಿಸತಕ್ಕಂಥ ಗುರುವಿಗೆ ಭಾಗವತ ಅಂತ ಕರೀತಾರೆ. ಗುರುಗಳೇ ಭಾಗವತರು. ಹಾಗಾಗಿ ಇಲ್ಲಿ ಭಾಗವತಾರಾಟ ಅಂತ ಹೆಸರು ಕೂಡ ಬಂದಿದೆ. ಇಲ್ಲಿ ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯವು, ಬಯಲಾಟದ ಮೇಳ ಅಥವಾ ಅಡ್ಡದಾಟದ ಪಂಚಾಂಗಗಳು. ಇಲ್ಲಿ ಪಂಚಾಂಗಗಳಿರ್ತಕ್ಕಂಥದ್ದು ಪಂಚ ಅಂಗಗಳು. ಒಂದು ಗೀತೆ ಇರುತ್ತೆ, ಕುಣಿತ ಇರ್ತದೆ, ವೇಷಭೂಷಣ ಅದ್ಭುತವಾಗಿರ್ತವೆ. ವೇಷಭೂಷಣ, ವಾದ್ಯ, ಇವನ್ನ ಪಂಚ ಅಂಗಗಳು ಬರ್ತವೆ. ಗೀತ, ಕುಣಿತ, ವೇಷಭೂಷಣ ಮತ್ತು ವಾದ್ಯ ಇವುಗಳನ್ನ ಪಂಚಾಂಗಗಳು ಅಂತೇಳಿ ಕರೀತೀವಿ. ಆಟ ಆಡಿಸುವ ಸ್ಥಳವೇ ರಂಗಸ್ಥಳ. ಬಯಲಾಟ ಆಕರ್ಷಣ ಸ್ಥಳಕ್ಕೆ ರಂಗಸ್ಥಳ ಅಂತೇಳಿ ಕರೀತಾರೆ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳನ್ನು ಅಲಂಕರಿಸಿದರು. ಈ ಆರಂಭ ಆಗೋಕ್ಕಿಂತ ಮುಂಚಿತವಾಗಿ ಆಟ ಆಡಿಸುವ ಸ್ಥಳ ರಂಗಸ್ಥಳ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಈ ರಂಗಸ್ಥಳದ ವೇದಿಕೆಯನ್ನ ಅಲಂಕಾರ ಮಾಡ್ತಾ ಇದ್ರು. ಈಗ ಸಿದ್ಧಪಡಿಸಿದ ರಂಗಸ್ಥಳದಲ್ಲಿ ಪ್ರದರ್ಶನ ಮಾಡಿಸ್ತಾರೆ. ಮುಂಚೆ ಎಲ್ಲ ಈ ಮಾವಿನ ತೋರಣವನ್ನು ಕಟ್ಟಿ ಬಿದಿರು ಅಥವಾ ಕಂಬಗಳಿಂದ ವೇದಿಕೆಯನ್ನು ಸಿದ್ಧ ಮಾಡಿ ಅದರ ಮೇಲೆ ಯಕ್ಷಗಾನದ ಆಟ ನಡೀತಾ ಇತ್ತು. ಈಗ ಎಲ್ಲ ರೆಡಿಯಾಗಿರ್ತಕ್ಕಂಥ ಸಿದ್ಧಪಡಿಸತಕ್ಕಂಥ ರಂಗಸ್ಥಳದಲ್ಲಿ ಈ ಯಕ್ಷಗಾನದ ಪ್ರದರ್ಶನದ ಆಟವನ್ನ ನಾವು ನೋಡ್ತೇವೆ. ಹಿಮ್ಮೇಳದವರಿಗೆ ಆಧಾರ ವ್ಯವಸ್ಥೆ ಇರ್ತದೆ. ಇದಕ್ಕೆ ಹಿಮ್ಮೇಳ ಇರುತ್ತಲ್ಲ, ಅವರಿಗೆ ಮುಂದೆ ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಹಿಮ್ಮೇಳ ಆ ವೇದಿಕೆಗೆ ಹಿಮ್ಮೇಳವನ್ನು ಕೊಡ್ತಕ್ಕಂಥವರಿಗೆ. ತೆಂಕುತಿಟ್ಟಿನ ಚಂದ್ರವಾದಗಳಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಈ ತೆಂಕುತಿಟ್ಟಿರ್ತಕ್ಕಂಥ ಈ ತೆಂಕುತಿಟ್ಟಿಲ್ಲ, ಇವರಿಗೆ ಹಿಮ್ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತದೆ. ಬೇರೆಯವರಿಗೆಲ್ಲ ಆಸನದ ವ್ಯವಸ್ಥೆ ಇರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು. ಈ ಆಸನದ ಬದಲಿಗೆ ಸಾಂಪ್ರದಾಯಿಕವಾಗಿ ಸಿಂಹಾಸನದಂತೆ ಅದು ಇತ್ತು. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು.
ಹಿಮ್ಮೇಳನ ಪ್ರಮುಖವಾದ ಪರಿಕರಗಳೆಂದರೆ ಚಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಗಟೆ. ಇವು ಪರಿಕರಗಳು. ಚಂಡೆ, ಮದ್ದಳೆ, ಶ್ರುತಿ, ತಾಳ, ಜಾಗಟೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ಕಿಟ್ಟು ಮತ್ತು ಪಕ್ಕಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತವೆ. ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಿಕೆ ಹೊಡಿಕೊಂಡಿರುವ ವಿಶೇಷಗಳು ಹೆಚ್ಚಾಗಿ ಗಿರಿಕೆ ಹೊಡೆದುಕೊಳ್ತಾ ಇರ್ತವೆ. ಬೆಳಗಿನಲ್ಲಿ ಕುಣಿತ ಹಾಕುವುದಕ್ಕೆ ಪ್ರಾಧಾನ್ಯ ಇದು ಚಕ್ರಮಣಿ ಕುಣಿತ ಆಗಿರುತ್ತದೆ. ಹಾಡುಗಾರಿಕೆ ಕುಣಿತದ ಯಕ್ಷಗಾನದ ಪ್ರಮುಖಗಳು ಕುಣಿತಕ್ಕೆ ತಕ್ಕಂತೆ ಅಭಿನಯ, ಜಿಗಿತ, ಸಂಭಾಷಣೆ, ಉಬ್ಬುಗಳ ಚಲನೆ ಪ್ರೇಕ್ಷಕರನ್ನು ತನ್ಮಯಗೊಳಿಸುತ್ತದೆ. ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿದೆ. ನವರಸಗಳು 9 ರಸಗಳು ಬರುತ್ತವೆ. ಶೃಂಗಾರ, ಹಾಸ್ಯ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ರಸಗಳಿರುತ್ತವೆ. ಅವೆಲ್ಲವೂ ಕೂಡ ಈ ಯಕ್ಷಗಾನದಲ್ಲಿ ನಾವು ನೋಡಲಿಕ್ಕೆ ಅವಕಾಶ ಇರುತ್ತದೆ. ರಾಮಾಯಣ, ಮಹಾಭಾರತ ಮತ್ತು ಭಾಗವತ ರಸಗಳನ್ನು ಕಾಣಲಾಗುತ್ತದೆ. ರಾಮಾಯಣ ಮಹಾಭಾರತ ವಿಚಾರಗಳಿರುತ್ತವೆ. ಸಾಮಾನ್ಯವಾಗಿ ಕಾಳಗ, ಯುದ್ಧಗಳು ಈ ಯಕ್ಷಗಾನದಲ್ಲಿ ಇರುತ್ತವೆ. ಸಂಹಾರ ಮತ್ತು ಕಲ್ಯಾಣಗಳಿಗೆ ಸಂಬಂಧ ಪ್ರಸಂಗಗಳೇ ಹೆಚ್ಚು ಇಲ್ಲಿ ಸಾಮಾನ್ಯ ಕಾಳಗ, ಸಂಹಾರ ಮಾಡ್ತಕ್ಕಂಥದ್ದು ಅಂದ್ರೆ ಕೊನೆಯ ಭಾಗದಲ್ಲಿ ಅವರ ಅಂತ್ಯ ಆಗ್ತಕ್ಕಂಥದ್ದು ಮತ್ತೆ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಹೆಚ್ಚಾಗಿರ್ತವೆ. ಕಾಳಗಗಳಲ್ಲಿ ಯಕ್ಷಗಾನದಲ್ಲಿ ಭಯಂಕರವಾಗಿ ಇಲ್ಲ, ಇಲ್ಲದೆ ಇದ್ರೆ ಅದಕ್ಕೆ ಯಾವುದೇ ವಿಶೇಷತೆ ಇರೋದಿಲ್ಲ ಮಾತನಾಡಿ ಹೇಳ್ತಾರೆ. ರಂಗಸ್ಥಳ ಸಮೀಪವಿರುವ ನೇಪಥ್ಯವೇ ಚೌಕಿಯ ರಂಗಸ್ಥಳದ ಪಕ್ಕದಲ್ಲಿರುವಂಥದ್ದು ಡ್ರೆಸ್ಸಿಂಗ್ ರೂಮ್ ಅಂತ ಕರೀತೀವಲ್ಲ, ಅದು ಚೌಕಿ ಮತ್ತು ಅಥವಾ ಬಣ್ಣದ ಮನೆ ಅಂತ ಕರೀತಾರೆ. ಚೌಕಿ ಅಥವಾ ಬಣ್ಣದ ಮನೆ ಅಂತೇಳಿ ಅದನ್ನ ಕರೀತಾರೆ. ಭಾಗವತದಲ್ಲಿ ಮೇಳ ಪಾತ್ರಧಾರಿಗಳನ್ನು ಈ ರೀತಿ ಆಗಮಿಸ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನ ತಾವೇ ಮಾಡಿಕೊಳ್ಳುವಂಥದ್ದು ವಿಶೇಷ ಆಗಿರುತ್ತೆ. ಮೊದಲ ಚೌಕಿಯಲ್ಲಿ ಗಣಪತಿ ಪೂಜೆ ನಡೀತದೆ. ಗಣಪತಿಯ ಪೂಜೆ ಮಾಡ್ತಾರೆ. ತದನಂತರ ಕೋಡಂಗಿಗಳು ಪ್ರವೇಶಿಸುತ್ತಾರೆ. ಕೋಡಂಗಿಗಳು ವೇಷಿರುತ್ತದೆ. ಅವರು ತಮಾಷೆ ಮಾಡ್ತಕ್ಕಂಥವ್ರು, ಹಾಸ್ಯಗಳು ಮಾಡ್ತಕ್ಕಂಥವ್ರು ಅಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗಿ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತ ಮಾಡ್ತಾರೆ. ಹಾಡಿನ ನಂತರ ಭಾಗವತದಿಂದ ಸಭಾವಂದನೆ ಅನಂತರ ಕೋಡಂಗಿಗಳು ಕುಣಿದು ಕುಳಿಸಿ ಪ್ರೇಕ್ಷಕರನ್ನು ಆರಂಭಿಸುತ್ತಾರೆ. ಅನಂತರ ಬಾಲಮಂತ್ರದ ಆಗಮನ ಹಾಗೂ ಶ್ರೀವೇಷಗಳ ಕುಣಿತ ಕಂಡುಬರುತ್ತೆ. ಪುರುಷರೇ ಶ್ರೀವೇಷ ಹಾಕುವುದು ಯಕ್ಷಗಾನ ಮತ್ತು ವೈಶಿಷ್ಟ್ಯತೆ ಕಾಣುತ್ತದೆ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಶ್ರೀವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅನುಭವಿಸುವುದಕ್ಕಾಗಿದೆ. ಪುನಃ ದೇವರ ಸ್ತುತಿ ಆದ ನಂತರ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಟ್ಟೊಳಗ ಪ್ರಾರಂಭವಾಗುತ್ತದೆ. ಪಾಲ್ಗೊಳ್ಳಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ಹೋಗಿ ಕುಣಿದು ಸಮರ್ಥಕನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಈ ಯಕ್ಷಗಾನದಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತ ಈ ವಿಚಾರಗಳಿರ್ತವೆ ಅಂದ್ರೆ ಕೃಷ್ಣಾರ್ಜುನ ಕಾಳಗ ಇರ್ತದೆ, ಆಮೇಲೆ ರಾಧಾರ್ಜುನ ಕಾಳಗ ಇರ್ತದೆ, ಬಬ್ರುವಾಹನ ಕಾಳಗ, ಸುಧರ್ಮಾರ್ಜುನ ಕಾಳಗ ಮೊದಲಾದ ವೀರ ಪ್ರಧಾನ ರಸ ಪ್ರಧಾನವು ಈ ಯಕ್ಷಗಾನದಲ್ಲಿ ಕಂಡು ಬರುತ್ತದೆ. ಚಂದ್ರಾವಳಿ ವಿಲಾಸ, ಪ್ರತಿ ಕಲ್ಯಾಣ, ರತ್ನಾವಳಿ ಕಲ್ಯಾಣ ಮೊದಲಾದ ಶೃಂಗಾರ ರಸ ಪ್ರಧಾನ ಪ್ರಸಂಗಗಳು ಆಗಿರುತ್ತವೆ. ಇದಲ್ಲದೆ ಪ್ರಸಿದ್ಧ ಕ್ಷೇತ್ರ ಮಹಾತ್ಮಗಳಾದ ಯಕ್ಷಗಾನದ ಎಲ್ಲಾ ಪ್ರಸಂಗಗಳು ಹಾಸ್ಯ ಕಂಡು ಬರುತ್ತದೆ. ವಿಡಂಬನೆ ಕೂಡ ಹಾಸ್ಯವನ್ನು ಅನ್ಯವಾಗಿ ಇರುತ್ತದೆ. ಅದರಲ್ಲಿ ಅನುಮಾನಕ, ಕುಬ್ಜೆಯ ಪಾತ್ರ, ಚಾರಕ, ವನಪಾಲಕ ಮೊದಲಾದ ಪಾತ್ರಗಳು ಇಲ್ಲಿ ಎಂದು ಕಾಣುತ್ತಾ ಇರ್ತವೆ. ಇವೆಲ್ಲವೂ ಕೂಡ ಹಾಸ್ಯ ಪ್ರಧಾನ ಪಾತ್ರಗಳಾಗಿರ್ತವೆ. ಯಕ್ಷಗಾನದಲ್ಲಿ ತುಂಬಾ ಕಲಾತ್ಮಕವಾದ್ದು ಬಣ್ಣದ ವೇಷ ಅದಕ್ಕೆ ಬಹಳ ಸೊಗಸಾಗಿ ಕಾಣತಕ್ಕಂಥದ್ದು ಇಲ್ಲಿ ಬಣ್ಣದ ವೇಷ ಆಗಿರ್ತದೆ. ಇಂತಹ ಬೃಹತ್ ವೇಷಗಳು ಸಾಮಾನ್ಯವಾಗಿ ಬರುವುದು ನಡುರಾತ್ರಿಯಲ್ಲಿ.
ಮಧ್ಯದಲ್ಲಿ ಪ್ರೇಕ್ಷಕರ ಮಧ್ಯಭಾಗದಿಂದ ಜೈಕಾರ ಹಾಕುತ್ತಾ ವಿಚಿತ್ರವಾಗಿ ಬಂದು ಆ ಪ್ರೇಕ್ಷಕರಿಗೆ ಭಯವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಪಾತ್ರ ಪ್ರವೇಶಿಸುವಾಗ ಎರಡೂ ಬದಿಗೆ ದೀವಡಿಗಳನ್ನೇ ದೀವಡಿಗೆ ಅಂದ್ರೆ ದೇವಸ್ಥಾನ ಅಥವಾ ದೇವರು ಬರ್ತಕ್ಕಂಥ ಸ್ಥಳದಲ್ಲಿ ಈ ಪಂಜುವನ್ನು ನಿರ್ಮಿಸಿಲ್ಲ ಅವನ್ನ ಇಟ್ಕೊಂಡು ಹಿಡಿಯುವ ಆಳದ ಪುಡಿಯನ್ನು ಎರಚಿ ಆ ಜ್ವಾಲೆ ಬೆಂಕಿಯ ಜ್ವಾಲೆ ದೂರ ಇರ್ತಾರ ಆ ಪುಡಿಯನ್ನು ಹಾಕ್ತಾರೆ ಉದ್ದೇಶ ಭಾವ ಅಂತ ಆಗ್ತಾ ಇರುತ್ತೆ. ಅದು ಭಯಾನಕವಾಗಿರುತ್ತೆ. ಭಯಾನಕ ವಾತಾವರಣವನ್ನು ಸೂಚಿಸುತ್ತಾರೆ. ಜೊತೆಗೆ ಚಂಡೆಯ ಬಳಿಕ ರಾಕ್ಷಸರ ಕೂಗು ಅರಣ್ಯಗಳು ಪ್ರೇಕ್ಷಕರನ್ನು ಉದ್ದೇಶಿಸುತ್ತದೆ. ಯಕ್ಷಗಾನವನ್ನು ಸ್ವಲ್ಪ ಅರಣ್ಯತಕ್ಕಂಥ ಉಗುಳಿಸ್ತಕ್ಕಂಥ ಹಬ್ಬಿಸ್ತಕ್ಕಂಥ ಎಚ್ಚರತಕ್ಕಂಥವ್ರನ್ನ ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡುವುದು ಕಂಡುಬರುತ್ತಾರೆ. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನು ಮಾಡಿಕೊಡುತ್ತದೆ. ಪ್ರಧಾನ ಪಾತ್ರಗಳು ಭಾಗವತ ಅವರೆಲ್ಲರೂ ಕೂಡ ಪರಿಚಯ ಮಾಡಿ ಕೊಡ್ತಾನೆ. ಯಕ್ಷಗಾನದಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ತಿಳಿಸಲು ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗದ ಹೆಸರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸಿರುತ್ತದೆ. ಈ ವಿಷ್ಣುವಿನ ದಶಾವತಾರದ ಉದ್ದೇಶ ಏನಂತೆ ದುಷ್ಟರನ್ನ ನಿಗ್ರಹ ಮಾಡೋದು, ಶಿಷ್ಟರ ಪರಿಪಾಲನೆ ಮಾಡಬಹುದು. ಈ ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಗಳನ್ನ ಸಂಹಾರ ಮಾಡಿ ಒಳ್ಳೆಯ ವ್ಯಕ್ತಿಗಳು ಬರುತ್ತಲಿಕ್ಕೆ ಆ ದೇವರು ಒಂದೊಂದು ಅವತಾರವನ್ನು ಯತ್ಮಾನ ಅಂತ ಕರೀತೀವಲ್ಲ ಆ ವಿಚಾರ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆಗಿರುತ್ತದೆ. ಇಷ್ಟು ಇವತ್ತಿಗೆ ಈ ಯಕ್ಷಗಾನದ ಒಂದು ವಿಡಿಯೋ ಚಿತ್ರವನ್ನು ಕೂಡ ಮನೆ ಭಾಗದಲ್ಲಿ ಮಾಡುತ್ತೆ. ಇಲ್ಲಿ ಅಭ್ಯಾಸಕ್ಕೆ ಪ್ರಶ್ನೆಗಳಿಗೆ ಬಂದರೆ ಶಿವರಾಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ಎರಡನೇ ಪ್ರಶ್ನೆ, ವಂಶಾಲಯದ ಹೆಸರು ಹೇಗೆ ಬಂದಿತ್ತು? ಡೊಳ್ಳಿನಿಂದ ಯಾವ ಪ್ರಸಂಗದಲ್ಲಿ ಸೇರಿದ ಅತ್ಯಂತವಾಗಿದೆ? ಭರಮದೇವರ ಮುಂದೆ ಡೊಳ್ಳಿನ ಹಾಡುಗಳು ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ? ಯಕ್ಷಗಾನದ 3 ಶೈಲಿಗಳು ಯಾವುವು? ಈ ವಿದ್ಯೆಗಳನ್ನು ಹುಡ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ಈ ವಿಡಿಯೋ ನೋಡೋಣ.
ಪರಿದ ಸಿದ್ಧಿಯ ನೀವು ಪರಮ ಕುರಿತ ಭಯದ ವರವಾದ ವಿಘ್ನೇಶ್ವರ ತಿನ್ನ ತಿನ್ನತೆ 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 ಓಂಕಾರ ತಿನ್ನತೆ 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 ಕೀರ್ತನ ತಿನ್ನತೆ 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 ಓಂಕಾರ ತಿನ್ನತೆ 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 ಕೀರ್ತನ ತಿನ್ನತೆ ಓಂಕಾರ ತಿನ್ನತೆ ದೈ ತಿನ್ನತೆ ಪಾಲಿಸು ಗಜವದನ ಕರುಣಗಿ ನಿಜ ಕಿಂಕರಿ